ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಸ್ವಾಗತ ಸುಸ್ವಾಗತ ನಮ್ಮ ಈ ಒಂದು ಗುಡ್ ಫ್ರೈಡೇ ಸೀರೀಸ್ನ ವೀಡಿಯೋಸ್ಗೆ. ಗುಡ್ ಫ್ರೈಡೇ ವೀಡಿಯೋಸ್ನಿಂದ ನಿಮಗೆಲ್ಲರಿಗೂ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀನಿ ಮತ್ತು ಅನೇಕ ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಅನೇಕ ವಿಷಯಗಳಿಂದ ನೀವು ಒಂದು ಜ್ಞಾನವನ್ನು ಪಡ್ಕೊಂಡಿದ್ದೀರಾ, ಆತ್ಮಿಕ ಜ್ಞಾನವನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳಿ ನಾನು ನೆನೆಸ್ತಾ ಇದ್ದೀನಿ. ಗುಡ್ ಫ್ರೈಡೇ ಮೂಲಕ ಅಥವಾ ಈಸ್ಟರಿಂದ ನಾವು ಕೊನೆಯದಾಗಿ ಏನನ್ನು ಕಲಿಬೇಕು ಅಂತಂದರೆ, ಗುಡ್ ಫ್ರೈಡೇ ಶುಭ ಶುಕ್ರವಾರ ಅಂತಂದರೆ ತಂದೆಯಾದಂಥ ದೇವರಿಗೆ ಮನುಷ್ಯರ ಮೇಲೆ ಇದ್ದಂಥ ಪ್ರೀತಿ ಎಷ್ಟಿತ್ತು ಅಂತಂದರೆ, ತಾನು ತನಗಿರುವಂಥ ಒಬ್ಬ ಮಗನನ್ನು ಇಡೀ ಪ್ರಪಂಚದಲ್ಲಿರುವಂಥ ಜನರಿಗೋಸ್ಕರ, ಇಡೀ ಪ್ರಪಂಚದಲ್ಲಿರುವಂಥ ಮಾನವ ಕುಲಕ್ಕೋಸ್ಕರ, ತಮ್ಮ ಶಾಪಗಳಿಗೋಸ್ಕರ, ಪಾಪಗಳಿಗೋಸ್ಕರ, ಅವರ ಒಂದು ರಕ್ಷಣೆಗೋಸ್ಕರ ಆತನು ಬಲಿಯಾಗಿ, ಆತನು ತ್ಯಾಗವಾಗಿ ಕೊಡೋದಕ್ಕೂ ಕೂಡ ಯೋಚನೆ ಮಾಡದೆ ತಂದೆಯಾದಂಥ ದೇವರು ತನಗಿರುವಂಥ ಒಬ್ಬನೇ ಮಗನನ್ನು ಕೊಡೋದ್ರ ಮೂಲಕ ಆತನ ಒಂದು ಪ್ರೀತಿಯನ್ನು ನಾವು ನೋಡ್ಬೋದು. ಮತ್ತು ಯೇಸು ಸ್ವಾಮಿ ಕೂಡ ಇಲ್ಲಿ ಈ ಒಂದು ಜೀವನದಲ್ಲಿ ಬಂದರೂ ಕೂಡ, ಆತನು ಮನುಷ್ಯರಲ್ಲಿ ಬಂದರೂ ಕೂಡ ಆತನು ರಾಜನಾಗಿರಲಿಲ್ಲ, ಬಟ್ ನಾರ್ಮಲ್ ಒಬ್ಬ ವ್ಯಕ್ತಿಯಾಗಿದ್ದು ಆತನು ಅನೇಕ ಅದ್ಭುತಗಳನ್ನು ಮಾಡಿ, ಅನೇಕ ಸೇವೆಗಳನ್ನು ಮಾಡಿ, ಕೊನೆಯದಾಗಿ ಮನುಷ್ಯರ ಪಾಪಗಳಿಗೋಸ್ಕರ, ಶಾಪಗಳಿಗೋಸ್ಕರ, ಬಿಡುಗಡೆಗೋಸ್ಕರ, ರಕ್ಷಣೆಗೋಸ್ಕರ ಆತನು ತನ್ನ ಪ್ರಾಣವನ್ನು ಆ ಶಿಲುಬೆ ಮೇಲೆ ಆತನು ಬಿಟ್ಟಿರೋದನ್ನು ಕೂಡ ನಾವು ನೋಡ್ಬೋದು. ಅದೇ ಈ ಪುನರುತ್ಥಾನದಿಂದ ನಾವು ಪಡೆಯುವಂಥ ಕೊನೆಯ ಒಂದು ಸಂದೇಶವೇನಪ್ಪ ಅಂತಂದರೆ, ಆತನು ಹೇಳಿದಂಥ ಮಾತುಗಳನ್ನು ಆತನು ಖಂಡಿತವಾಗಿ ನೆರವೇರಿಸೋದನ್ನು ನಾವು ನೋಡ್ಬೋದು. ಪ್ರಪಂಚದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಮಾರಿಗೆ ಒಬ್ಬ ವ್ಯಕ್ತಿ ತನ್ನ ಮಾತನ್ನು ಕಾಪಾಡಿಕೊಳ್ಳುವುದನ್ನು ನಾವು ನೋಡ್ಬೋದು. ಮತ್ತು ಪ್ರಪಂಚದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿ ಒಬ್ಬ ವ್ಯಕ್ತಿ ಸಾವನ್ನು ಗೆದ್ದು, ಶಾಪವನ್ನು ಗೆದ್ದು, ಮರಣವನ್ನು ಗೆದ್ದು, ಮರಣದಿಂದ ಎದ್ದು ಜೀವಂತವಾಗಿರುವಂಥ ಒಬ್ಬ ವ್ಯಕ್ತಿ, ಅದೇ ಯೇಸು ಸ್ವಾಮಿ. ಸೊ ತಂದೆಯಾದಂಥ ದೇವರ ಒಂದು ಪ್ರೀತಿ ಮತ್ತು ಯೇಸು ಸ್ವಾಮಿಯ ಒಂದು ತ್ಯಾಗ ಮತ್ತು ಕೊನೆಗಿರುವಂಥ ಆತನ ಪುನರುತ್ಥಾನ ಶಕ್ತಿ ನಿಮ್ಮೆಲ್ಲರಿಗೂ ಈ ಒಂದು ಗುಡ್ ಫ್ರೈಡೇ ಸೀರೀಸ್ನ ವೀಡಿಯೋಸ್ ಮೂಲಕ ಮತ್ತು ನೋಡ್ತಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಆತನು ಅನುಗ್ರಹಿಸಲಿ ಅಂತೇಳಿ ನಾನು ಆತನಿಗೆ ಬೇಡ್ಕೊಳ್ತೇನೆ.